ಚಳ್ಳಕೆರೆ ನಗರದ ಕ್ರೀಡಾಪಟುಗಳಿಗೆ ಹಾಗೂ ಕ್ರೀಡಾ ಅಭಿಮಾನಿಗಳಿಗೆ ಸಂತಸ ಸುದ್ದಿ. ಬಹುದಿನಗಳಿಂದ ನೆನೆಗುಂದಿಗೆ ಬಿದ್ದಿದ್ದ ನಗರದ ಪಾವಗಡ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ತಾಲೂಕು ಕ್ರೀಡಾಂಗಣದಲ್ಲಿ ಪೆವಿಲಿಯನ್ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಅವರು ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಈ ಕ್ರೀಡಾಂಗಣವು ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡಂಥ ಸುಸಜ್ಜಿತವಾದ ಕ್ರೀಡಾಂಗಣ. ಸುಮಾರು 5,000 ರಿಂದ 6,000 ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಸುಮಾರು 400 ಮೀಟರ್ ಟ್ರ್ಯಾಕ್ ಸೇರಿ ಆಧುನಿಕ ಕ್ರೀಡಾ ಸೌಲಭ್ಯಗಳನ್ನು ಹೊಂದಿರುವಂಥ ಕ್ರೀಡಾಂಗಣ ಇದಾಗಿದ್ದು, ಇದು ಹೈಟೆಕ್ ಕ್ರೀಡಾಂಗಣಕ್ಕೆ ಸಾಕ್ಷಿಯಾಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ರೆಹನ್ ಪಾಷಾ, KRIDL ಇಲಾಖೆಯ ಇಂಜಿನಿಯರ್ ಸಚಿನ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳಾದ ಶ್ರೀಮತಿ ಸುಚೇತಾ, ನಗರಸಭೆ ಪೌರಾಯುಕ್ತರಾದ ಶ್ರೀಮತಿ ನಾಗವೇಣಿ, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದ್ಗೆ ತಿಪ್ಪೇಸ್ವಾಮಿ, ತಾಲೂಕು ಪಂಚಾಯತಿ KDP ನಾಮನಿರ್ದೇಶನ ಸದಸ್ಯರಾದ ಸುರೇಶ್ ಕುಮಾರ್, ಪರಿಶಿಷ್ಟ ಪಂಗಡದ ವಿಭಾಗದ ರಾಜ್ಯ ಉಪಾಧ್ಯಕ್ಷ CT ಶ್ರೀನಿವಾಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಯ್ಯ, ಶಶಿಧರ್ ಹಾಗೂ ಮುಖಂಡರಾದ ರಮೇಶ್ ಗೌಡ, ವೀರೇಶ್, ವೀರಭದ್ರಪ್ಪ, ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಇತರರು ಇದ್ದರು. ಕ್ರೀಡಾಂಗಣ ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಚಳ್ಳಕೆರೆ ನಗರದಾಗೆ ಅದು 6 ಎಕರೆನಲ್ಲಿ ಇದೆ. ಈ ತಾಲೂಕು ಲೆವೆಲ್ ಕ್ರೀಡಾಂಗಣ ಅಂದರೆ ಏನು ನಮ್ಮ 400 ಮೀಟರ್ ಟ್ರ್ಯಾಕು, ಕ್ರಿಕೆಟು, ಬೇರೆ ಬೇರೆ ಎಲ್ಲ ಪ್ಲೇಗ್ರೌಂಡ್ಗಳೆಲ್ಲ ಬೇಕಂದರೆ ಮಿನಿಮಮ್ 8.5 ಎಕರೆ ಬೇಕು. ತಾಲೂಕು ಲೆವೆಲ್ ಕ್ರಿಕೆಟ್ ಅಂದರೆ ಟೋಟಲ್ಲು ನಾವು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡಲಿಕ್ಕೆ ಅದಕ್ಕೆಲ್ಲ 16 ಎಕರೆ ಬೇಕು. ನಾವೀಗ 10 ಎಕರೆ ತೊಗೊಂಡು ನಾವೀಗ ಸ್ಟಾರ್ಟ್ ಮಾಡಿದ್ದೀವಿ. ಮುಂದೆ ನಮಗೆ ದೊಡ್ಡ ಮಟ್ಟದಲ್ಲಿ ಏನು ಕ್ರಿಕೆಟ್ ಸ್ಟೇಡಿಯಮ್ಮು ಅಪ್ರೂವಲ್ ಆದಾಗ ನಾವು ಇನ್ನೂ 6 ಎಕರೆಗೆ ಎಕ್ಸ್ಟೆನ್ಷನ್ ತೊಗೊಂಡು ಅದನ್ನು ಒಟ್ಟಾರೆಯಾಗಿ ಒಂದು ದೊಡ್ಡದ ಒಂದು ವಿಶೇಷವಾದ ಒಂದು ಕ್ರೀಡಾಂಗಣ ಮಾಡಬೇಕಂತ ಉದ್ದೇಶ ಇದೆ. ಈಗ ಇವತ್ತೇನು ನಾವು ಪೂಜೆ ಮಾಡಿದ್ವಿ, ಇದು 5 ಕೋಟಿನಲ್ಲಿ ಪೆವಿಲಿಯನ್ ಬ್ಲಾಕ್ ಅಂತ. ಅದ್ರ ಜೊತೆಗೆ ಬೇರೆ ಬೇರೆ ಪ್ಲೇ ಗ್ರೌಂಡ್ಗಳನ್ನೆಲ್ಲ ಬೇರೆ DMFಲ್ಲಿ ನಾವು ಮಂಜೂರು ಮಾಡಿಸ್ಕೊತಾ ಇದ್ದೀವಿ. ಹಾಗಾಗಿ ಅಂಥ ಒಂದು ಶಂಕುಸ್ಥಾಪನೆ ಸಮಾರಂಭ ಇದೆ. ಮತ್ತು ಇದರಲ್ಲಿ ಈ ಗ್ರೌಂಡಲ್ಲಿ ಏನು ಒಳಗೊಂಡಿರ್ತದೆ? ಈ ಗ್ರೌಂಡಲ್ಲಿ ಪೆವಿಲಿಯನ್ ಬ್ಲಾಕ್ ಅಂದರೆ ಬಿಲ್ಡಿಂಗ್ ಕೆಳಗೆ ಏನು ಕ್ರೀಡಾ ಇಲಾಖೆಗೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಆಫೀಸನ್ನು ಇರ್ತದೆ, ಬೇರೆ ಮತ್ತು ಕ್ರೀಡಾ ಚಟುವಟಿಕೆಗಳೆಲ್ಲ ನಡೀತದೆ. ಅದಾದ ನಂತರ 400 ಮೀಟರ್ ಟ್ರ್ಯಾಕ್ ನಡೀತಾ, ರನ್ನಿಂಗ್ ರೇಸು, ಮತ್ತು ಬಾಸ್ಕೆಟ್ಬಾಲ್ ಸ್ಟೇಡಿಯಮ್, ಕ್ರಿಕೆಟ್ ಆಡಲಿಕ್ಕೆ